Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪೂರ್ಣ ಬಹುಮತದಲ್ಲಿರುವಂತ ಸರ್ಕಾರವನ್ನ ಜನ ಆಡಳಿತವನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಅಭದ್ರ ಮಾಡಲಿಕ್ಕೆ ಬಿಜೆಪಿ ಖಂಡಿತ ಮುಂದಾಗೋದಿಲ್ಲ. ಆದರೆ ಅನುದಾನವನ್ನ ಕೊಡದಲೇ ಇರುವಂತ ಶಾಸಕರ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇರುವಂತದ್ದು, ಕಾಂಗ್ರೆಸ್ಸಿನ ನಾಯಕತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೊಂದಲ ನಿರ್ಮಾಣ ಆಗಿರೋದು, ಇದೆಲ್ಲದರ ಕಾರಣಕ್ಕೆ ಅವರ ಭಾರದಿಂದನೇ ಅವರು ಕುಸಿದು ಬಿದ್ದರೆ ಆಮೇಲೆ ನೋಡೋಣ ಏನು ಅಂತ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಭದ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಕ್ಲಿಯರ್ ಹೇಳಿದೀವಿ, ಸಿದ್ದರಾಮಯ್ಯನ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಶಾಸಕರು ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಶಾಸಕರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇವತ್ತು ಪರಮೇಶ್ವರ್ ಅವರು ಮತ್ತು ಜಾರಕಿಹೊಳಿ ಅವರು ಮಾತುಕತೆಗಳನ್ನು ಮಾಡಿದ್ದಾರೆ. ಈ ಎಲ್ಲ ಮಾತುಕತೆಗಳು ಇನ್ನೊಂದೆರಡು ದಿನದಲ್ಲಿ ಬಹಿರಂಗ ಆಗುತ್ತೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ ಕೆ ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಬಿಜೆಪಿ ನಾಯಕರು ನನ್ನ ಸಲಹೆ ಪಡೆಯೋಕೆ ಕರೆದಿದ್ದಾರೆ, ನಾನು ಕರ್ನಾಟಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಭಾರದಿಂದ ಕುಸಿತಾ ಇರುವಂತ ಸಂದರ್ಭದಲ್ಲಿ ನಾವು ಅದನ್ನ ನೋಡ್ತೇವೆ. ಒಂದು ಸರ್ಕಾರ ಅದರದೇ ಭಾರದಿಂದ ಕುಸಿತಾ ಇದ್ದದನ್ನು ನೋಡಿದಾಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಾವೇನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲ. ನೋಡೋಣ ಏನಾಗುತ್ತೆ. ಸಾಕ್ಬಿಡೋಣ, ಅವ್ರ ತಲೆದಂಡ ನೋಡ್ಕೊಳ್ಳಿ. ಪೂರ್ಣ ಬಹುಮತದಲ್ಲಿರುವಂತ ಸರ್ಕಾರವನ್ನ ಜನ ಆಡಳಿತವನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಅಭದ್ರ ಮಾಡಲಿಕ್ಕೆ ಬಿಜೆಪಿ ಖಂಡಿತ ಮುಂದಾಗೋದಿಲ್ಲ. ಆದರೆ ಅನುದಾನವನ್ನ ಕೊಡದಲೇ ಇರುವಂತ ಶಾಸಕರ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇರುವಂತದ್ದು, ಕಾಂಗ್ರೆಸ್ಸಿನ ನಾಯಕತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೊಂದಲ ನಿರ್ಮಾಣ ಆಗಿರೋದು, ಇದೆಲ್ಲದರ ಕಾರಣಕ್ಕೆ ಅವರ ಭಾರದಿಂದನೇ ಅವರು ಕುಸಿದು ಬಿದ್ದರೆ ಆಮೇಲೆ ನೋಡೋಣ ಏನು ಅಂತ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಭದ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಕ್ಲಿಯರ್ ಹೇಳಿದೀವಿ, ಸಿದ್ದರಾಮಯ್ಯನ ವಿರುದ್ಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಶಾಸಕರು ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಶಾಸಕರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇವತ್ತು ಪರಮೇಶ್ವರ್ ಅವರು ಮತ್ತು ಜಾರಕಿಹೊಳಿ ಅವರು ಮಾತುಕತೆಗಳನ್ನು ಮಾಡಿದ್ದಾರೆ. ಈ ಎಲ್ಲ ಮಾತುಕತೆಗಳು ಇನ್ನೊಂದೆರಡು ದಿನದಲ್ಲಿ ಬಹಿರಂಗ ಆಗುತ್ತೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ ಕೆ ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಬಿಜೆಪಿ ನಾಯಕರು ನನ್ನ ಸಲಹೆ ಪಡೆಯೋಕೆ ಕರೆದಿದ್ದಾರೆ, ನಾನು ಕರ್ನಾಟಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಭಾರದಿಂದ ಕುಸಿತಾ ಇರುವಂತ ಸಂದರ್ಭದಲ್ಲಿ ನಾವು ಅದನ್ನ ನೋಡ್ತೇವೆ. ಒಂದು ಸರ್ಕಾರ ಅದರದೇ ಭಾರದಿಂದ ಕುಸಿತಾ ಇದ್ದದನ್ನು ನೋಡಿದಾಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಾವೇನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲ. ನೋಡೋಣ ಏನಾಗುತ್ತೆ. ಸಾಕ್ಬಿಡೋಣ, ಅವ್ರ ತಲೆದಂಡ ನೋಡ್ಕೊಳ್ಳಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.